ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದ 54ನೆಯ ಪದ್ಯ ಈ ರೀತಿಯಲ್ಲಿದೆ. ಅದನವರವಧೀನರಿದಾಗದು ಬೇಡೆನೆ ನೃಪತಿ ಮತ್ತೆ ವಿಸ್ಮಯದಿಂ ಕೇಳುವುದು ಮುಸಿರ್ದರ್ ಭವದೊಳ್ ಬರ್ದಿದ ಮಾತರ ಪಿತರರಂ ಪಿತಾಮಹರಿರವಂ. ವಿಂಗಡಿಸಿ ಓದೋಣ. ಅದನ್ ಅವರ್ ಅವಧಿಯಿನ್ ಅರಿದು ಆಗದು ಬೇಡ ಎನೆ ಅದನವರವಧಿಯಿನರಿದಾಗದು ಅಲ್ಲಿಯವರೆಗೆ ಅದೆಲ್ಲ ಸಂಧಿಯಾಗಿಕೊಂಡುಂಟು. ಅದನ್ ಅವರ್ ಅವಧಿಯಿಂ ಅರಿದು ಆಗದು ಅದನವರವಧಿಯಿನರಿದಾಗದು ಬೇಡ ಎನೆ ಬೇಡ ಎನ್ನಲು ನೃಪತಿ ಮತ್ತೆ ವಿಸ್ಮಯದಿಂ ಕೇಳುವುದುಂ ಉಸಿರ್ದರ್ ಕೇಳುವುದು ಮುಸಿರ್ದರ್ ವಿಸ್ಮಯದಿಂ ಕೇಳುವುದುಂ ಉಸಿರ್ದರ್ ಭವದೊಳ್ ಬರ್ದಿದ ಮಾತರ ಪಿತರರಂ ಪಿತಾಮಹರ ಇರವಂ. ಇಲ್ಲಿ ಈ ಪದ್ಯಕ್ಕಿಂತ ಹಿಂದೆ 53ನೆಯ ಪದ್ಯದಲ್ಲಿ ಈ ಯಶೋಮತಿ ಆ ಮುನಿಗಳಿಗೆ ನಮಸ್ಕರಿಸುವಂತಹ ನಿರ್ಣಯವನ್ನು ಮಾಡಿದ್ದಾನೆ. ಮಾತ್ರ ಅಲ್ಲ, ತಾನು ಮಾಡಿದಂತಹ ಅಕೃತ್ಯಕ್ಕೆ ತನ್ನೊಳಗೆ ಪಶ್ಚಾತ್ತಾಪಪಟ್ಟು ಅದರ ಪರಿಹಾರವಾಗಿ ತನ್ನ ಶಿರವನ್ನೇ ಆತನ ಪಾದಕ್ಕೆ ಸಮರ್ಪಿಸುವಂತಹ, ಕಡಿದು ಸಮರ್ಪಿಸುವಂತಹ ಒಂದು ನಿಶ್ಚಯಕ್ಕೆ ಬಂದಿದ್ದಾನೆ. ಅದು ಮುನಿಗಳಿಗೆ ಸಹಜವಾಗಿ ತಿಳಿಯುತ್ತದೆ. ಒಂದು ಬಾಯಿಯಿಂದ ರಾಜ ಹೇಳದೇ ಇದ್ರೂ ಕೂಡ ಅವರಿಗೆ ತಿಳಿದು ಬಿಟ್ಟಿತು. ಯಾವುದನ್ನು ನೆಗಳದ ಪೊಲ್ಲಮೆಗೆ ತದೀಯ ಅಂಬುಜ ಪದಮಂ ತನ್ನ ಶಿರೋಂಬುಜದಿಂದ ಅರ್ಚಿಸಲ್ ಪರಿಚ್ಛೇದಿಸಿದಂ. ಹಿಂದಿನ ಪದ್ಯದಲ್ಲಿದೆ. ಆ ಪರಿಚ್ಛೇದಿಸಿದುದನ್ನು, ಪರಿಚ್ಛೇದ ಅಂದ್ರೆ ನಿಶ್ಚಯ, ತನ್ನ ಶಿರವನ್ನು ಹರಿದು ಸಮರ್ಪಣೆ ಮಾಡಲು ನಿಶ್ಚಯಿಸಿದುದನ್ನು, ಅದನ್ನಂದ್ರೆ ಆ ಹಿಂದಿನ ಪದ್ಯದಲ್ಲಿ ಹೇಳಿದ ಈ ವಿಷಯವನ್ನು, ಅವರಂದ್ರೆ ಮುನಿಗಳು, ಅವಧಿಂ ಅರಿದು, ಅವಧಿಜ್ಞಾನ ಎಂಬುದು ಆ ಮುನಿಗಳಿಗೆ ಸಿದ್ಧವಾಗುವ ಬೇರೆ ಬೇರೆ ಜ್ಞಾನಗಳಲ್ಲಿ ಸೇರಿದಂತಹದ್ದು. ಈ ಹಿಂದೆ ಇದೇ ಅವತಾರದಲ್ಲಿ 16ನೆಯ ಪದ್ಯದಲ್ಲಿ ಅವಧಿ ಎಂಬುದು ಬಂದಿದೆ. ಅವಧಿ ಜ್ಞಾನದಿಂದ ಅಂತ, ಅವಧಿ ಅಂತ ಮಾತ್ರ ಹೇಳುವಂತಹದ್ದು ಕೂಡ ಉಂಟು. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ ಮತ್ತು ಕೇವಲ ಜ್ಞಾನ ಅಂತ ಜೈನ ಧರ್ಮದಲ್ಲಿ 5 ವಿಧದ ಜ್ಞಾನಗಳನ್ನು ಹೇಳಲಾಗಿದೆ. ಅದರಲ್ಲಿ ಅವಧಿಜ್ಞಾನ ಎಂಬುದು ಮುಂದೆ ಆಗುವುದನ್ನು ಮತ್ತೆ ಹಿಂದೆ ಆಗಿ ಹೋದಂತಹ ವಿಷಯವನ್ನು, ಭೂತ ಭವಿಷ್ಯತ್ತು ಎರಡನ್ನು ತಿಳಿಯುವಂತಹದ್ದು. ಮನಸ್ಸಿನಲ್ಲೇ ಅದು ಹೊಳೆಯುತ್ತದೆ, ಆ ರೀತಿಯಲ್ಲಿ ತಿಳಿಯುವುದು. ಮತ್ತೆ ಈಗ ಏನು ನಡೀತಾ ಇದೆ ಎಂಬುದು ಕಣ್ಣಿನಲ್ಲಿ ಕಾಣ್ತದಲ್ಲ, ಆದ್ರಿಂದ ತ್ರಿಕಾಲ ಜ್ಞಾನ ಎಂಬ ಅರ್ಥವೇ ಅವಧಿಜ್ಞಾನ ಅಂದ್ರೆ. ತ್ರಿಕಾಲ ಅಂದ್ರೆ ಭೂತ, ವರ್ತಮಾನ, ಭವಿಷ್ಯತ್ತು ಮೂರನ್ನು ತಿಳಿಯುವುದು ಎಂಬ ಅರ್ಥ. ಅವಧಿಂ ಅರಿದು, ಈತನ ಮನಸ್ಸಿನ ಒಳಗೆ ಏನು ನಡೀತದೆ ಎಂಬಂತಹದ್ದನ್ನು ಅವಧಿಜ್ಞಾನದಿಂದ ಅರಿದು ತಿಳಿದು ಆಗದು ಬೇಡ ಏನೆ ಸ್ಪಷ್ಟವಾಗಿ ಹೇಳ್ಬರ್ತಾರೆ. ಆ ಕೆಲಸ ಮಾಡಬೇಡ ಎಂಬುದಾಗಿ ಹೇಳ್ತಾರೆ. ಆಗ ರಾಜನಿಗೆ ತಾನು ಆಲೋಚನೆ ಮಾಡಿದಂತಹದ್ದು ಮುನಿಗೆ ತಿಳಿಯಿತು ಎಂಬುದು ಆತನಿಗೆ ಗೊತ್ತಾಗ್ತದೆ. ಆಗದು ಬೇಡ ಏನೆ ನೃಪತಿ ಮತ್ತೆ ವಿಸ್ಮಯದಿಂ ಕೇಳುವುದು, ಆಶ್ಚರ್ಯದಿಂದ ನೃಪತಿ, ವಿಸ್ಮಯ ಅಂದ್ರೆ ಆಶ್ಚರ್ಯ ಎಂಬ ಅರ್ಥ. ವಿಸ್ಮಯದಿಂ ಕೇಳುವುದು, ಆ ತನ್ನ ಮನಸ್ಸಿನ ಒಳಗೆ ನಿಶ್ಚಯ ಮಾಡಿದಂತಹದ್ದು ಆತನಿಗೆ ಗೊತ್ತಾಯಿತು ಅಂತ ಆದ ಕೂಡಲೇ ಆತನಿಗೆ ಆಶ್ಚರ್ಯ ಆಗ್ತದೆ. ರಾಜನಿಗೆ ನೃಪತಿ ಆಶ್ಚರ್ಯದಿಂದ ಕೇಳುವುದು, ಕೇಳುತ್ತಿರಲಾಗಿ ಎಂಬ ಅರ್ಥ. ವಿಸ್ಮಯದಿಂದ ಆ ವಿಷಯವನ್ನು ಕೇಳಿದ್ದಾನಂತೆ. ಈ ವಿಷಯ ನಿಮಗೆ ಹೇಗೆ ತಿಳಿಯಿತು ಎಂಬುದಾಗಿ ಕೇಳಿದ್ದಾನಂತೆ. ನಿಮಗೆ ಹೇಗೆ ಗೊತ್ತಾಯಿತು ಇದು ಎಂಬುದಾಗಿ ಆತ ಕೇಳುತ್ತಾ ಇದ್ದಾನೆ ಎಂಬರ್ಥ. ವಿಸ್ಮಯದಿಂ ಕೇಳುವುದು, ಉಸಿರ್ದರ್ ಅವರು ಉಸಿರ್ದರು ಅಂತ ಅದನ್ನು ಒತ್ತಿ ಹೇಳಬಾರ್ದು ಅಂತೇಳಿ
ಉಸಿರ್ದರ್ ಹೇಳಿದರು. ಉಸಿರ್ ಅಂದ್ರೆ ಹೇಳು ಎಂಬ ಅರ್ಥ. ಉಸಿರ್ದರ್ ಹೇಳಿದರು. ಭವದೊಳ್ ಬರ್ದಿದ, ಭವದಲ್ಲಿ ಅಂದ್ರೆ ಜೀವನದಲ್ಲಿ, ಜನ್ಮ ಜನ್ಮಾಂತರದಲ್ಲಿ ಎಂಬ ಅರ್ಥ. ಬರ್ದಿದ ಜೀವಿಸಿದ ಎಂಬ ಅರ್ಥ. ಬರ್ದಿದ ಜೀವಿಸಿದ್ದ, ಇಲ್ಲಿ ಬರ್ದಿದ. ಮಾತರ ಪಿತರರಂ, ಮಾತೃ ಪಿತೃ, ಅದು ಮಾತರ ಪಿತರ ಎಂಬ ರೂಪ ಬರ್ತದೆ. ಮಾತರ ಪಿತರರಂ, ಮಾತೆ ಪಿತರ, ತಾಯಿ ತಂದೆಗಳ ಎಂಬ ಅರ್ಥ. ಅವರ ಪಿತಾಮಹರ ಮತ್ತು ಪಿತಾಮಹ, ಪಿತಾಮಹ ಅಂತ ಹೇಳಿದ್ರೆ ತಂದೆಯ ತಂದೆ. ಸಂಸ್ಕೃತದಲ್ಲಿ ಪಿತಾಮಹ ಮಾತಾಮಹ ಇದಕ್ಕೆ ವ್ಯತ್ಯಾಸ ಇದೆ. ನಮ್ಮ ಕನ್ನಡದಲ್ಲಿ ಆದ್ರೆ ಅಜ್ಜ ಅಂದ್ರೆ ಅದು ತಾಯಿಯ ತಂದೆಯೂ ಅಜ್ಜನೇ, ತಂದೆಯ ತಂದೆಯೂ ಅಜ್ಜನೇ. ಮತ್ತೆ ಸಾಮಾನ್ಯನಾದಂತಹ ಮುದುಕನಿಗೂ ಅಜ್ಜ ಎಂಬುದಾಗಿ ಹೇಳುವಂತಹದ್ದುಂಟು. ಅದಕ್ಕೆ ಸಂಸ್ಕೃತದಲ್ಲಿ ಆರ್ಯ ಶಬ್ದವನ್ನು ಬಳಸ್ತಾರೆ. ಆ ಆರ್ಯ ಶಬ್ದದ ತದ್ಭವವೇ ಇದು, ಅಜ್ಜ ಎಂಬಂತಹದ್ದು. ಸಂಸ್ಕೃತದಲ್ಲಿ ಆರ್ಯ ಅಂದ್ರೆ ಹಿರಿಯರು ಯಾರು ಆಗಬಹುದು, ತಿಳಿದವರು, ಜ್ಞಾನಿಗಳು, ಗೌರವಾರ್ಹರು ಎಂಬ ಅರ್ಥ ಆರ್ಯ ಎಂಬುದಕ್ಕೆ. ಆದರೆ ಹಿರಿಯರನ್ನು ಆರ್ಯ ಎಂಬುದಾಗಿ ಹೇಳಬಹುದು. ಹಿರಿಯರು ಆರ್ಯರು ಅಂತ ಹೇಳಿ. ಆ ಆರ್ಯದ್ದೇ ಅಜ್ಜದ್ದು, ಅದೇ ರೂಪಾಂತರವನ್ನು ಹೊಂದಿ ಕನ್ನಡದಲ್ಲಿ ಅಜ್ಜ ಆಗಿದೆ. ಈ ಅಜ್ಜಕ್ಕೆ ಯಾವ ರೀತಿಯ ಅಜ್ಜನೂ ಆಗಬಹುದು, ಪ್ರಾಯದವನು ಆಗಬಹುದು, ಅಥವಾ ತಂದೆಯ ತಂದೆ ಅಥವಾ ತಾಯಿಯ ತಂದೆ. ಸಂಬಂಧದಲ್ಲಿ ಅಜ್ಜ ಹೇಳುವುದಾದ್ರೆ ತಾಯಿಯ ತಂದೆ ಅಥವಾ ತಂದೆಯ ತಂದೆ. ಇನ್ನು ಕುಟುಂಬದಲ್ಲಿ ಬೇರೆ ಸಂಬಂಧದಲ್ಲೂ ಅಜ್ಜ ಆಗುವಂತಹದ್ದುಂಟು. ಇರ್ಲಿ, ಪಿತಾಮಹ ಅಂತ ಹೇಳಿದ್ರೆ ತಂದೆಯ ತಂದೆ ಎಂಬುದೇ ಅರ್ಥ. ಮಾತಾಮಹ ಅಂದ್ರೆ ತಾಯಿಯ ತಂದೆ ಎಂಬುದೇ ಅರ್ಥ. ಹಾಗೆ ಅದು ಒಂದೊಂದು ಭಾಷೆಯ ಸ್ವರೂಪದಲ್ಲಿ ವ್ಯತ್ಯಾಸ ಇರ್ತದೆ. ಈಗ ತಂದೆಯ ತಂದೆ ಮತ್ತು ತಾಯಿಯ ತಂದೆ ಇವರಿಬ್ಬರನ್ನು ಸಮಾನವಾಗಿ ಹೇಳುವಂತಹ ಪದ ಸಂಸ್ಕೃತದಲ್ಲಿ ಇಲ್ಲ. ಮಾತಾಮಹ ಬೇರೆ ಇದೆ, ಪಿತಾಮಹ ಬೇರೆ ಇದೆ. ಆದರೆ ಕನ್ನಡದಲ್ಲಿ ಅಜ್ಜ ಎಂಬುದು, ಆದರೆ ಸಂಸ್ಕೃತದಿಂದಲೇ ಬಂದದ್ದು ಎಂಬುದನ್ನು ಗಮನಿಸಬೇಕು. ಅಂತಹದ್ದು ಇದೆ. ಹಾಗೆ ಸಂಸ್ಕೃತದಲ್ಲಿ ಕೆಲವು ಪದಗಳಿಲ್ಲ. ಉದಾಹರಣೆಗೆ ಅಣ್ಣ ಮತ್ತೆ ತಮ್ಮ ಅಂತ ಹೇಳುವುದಕ್ಕೆ ಪ್ರತ್ಯೇಕ ಪದಗಳಿಲ್ಲ. ಅಲ್ಲಿ ಅಣ್ಣ ತಮ್ಮ ಕನ್ನಡದಲ್ಲಿ ಸಹಜವಾಗಿದೆ. ಅಲ್ಲಿ ಭ್ರಾತೃ ಶಬ್ದಕ್ಕೆ ಭ್ರಾತೃ ಅಂದ್ರೆ ಅಣ್ಣನೂ ಆಗಬಹುದು, ತಮ್ಮನೂ ಆಗಬಹುದು. ಅದಕ್ಕೆ ಹಿರಿಯ ಕಿರಿಯ ಎಂಬುದನ್ನು ಸೇರಿಸಿಕೊಡ್ಬೇಕು. ಅಣ್ಣ ತಮ್ಮ ಎಂಬ ಅರ್ಥ ಬರಬೇಕಾದ್ರೆ ಅರ್ಥ ಬರುವಂತಹ ಎಲ್ಲ ವ್ಯವಸ್ಥೆ ಇದೆ. ಜ್ಯೇಷ್ಠ ಭ್ರಾತೃ ಅಂದ್ರೆ ಅಣ್ಣ, ಕನಿಷ್ಠ ಭ್ರಾತೃ ಅಂದ್ರೆ ತಮ್ಮ. ಹೀಗೆ ಅಲ್ಲಿ ಜ್ಯೇಷ್ಠ ಕನಿಷ್ಠವನ್ನು ಸೇರಿಸದೇ ಇದ್ರೆ ಅಣ್ಣನೋ ತಮ್ಮನೋ ಗೊತ್ತಾಗುವುದಿಲ್ಲ. ಕನ್ನಡದಲ್ಲಿ ಸಹೋದರ, ಅಣ್ಣನಿಗೂ ತಮ್ಮನಿಗೂ ಇಬ್ಬರಿಗೂ ಅನ್ವಯವಾಗುವಂತಹ ಪದ ಇಲ್ಲ. ಸಹೋದರ ಅಂತ ಹೇಳಿದ್ರೆ ಅದು ಸಂಸ್ಕೃತ ಪದ ಆಯಿತು. ಸಹ ಉದರ, ಒಂದೇ ಉದರದಲ್ಲಿ ಜನಿಸಿದ ಇನ್ನೊಬ್ಬ ಎಂಬ ಅರ್ಥ ಸಹೋದರ. ಅಣ್ಣನೋ ತಮ್ಮನೋ ಎಂಬುದಾಗಿ ಗೊತ್ತಾಗದೆ ಇಬ್ಬರಿಗೂ ಅನ್ವಯವಾಗುವಂತಹ ಪದ ಕನ್ನಡದಲ್ಲಿಲ್ಲ. ಈಗ ಅದು ಒಂದೊಂದು ಭಾಷೆಯ ಸ್ವರೂಪ, ವೈಶಿಷ್ಟ್ಯ, ಬಳಕೆಯ ವಿಧಾನ ಇತ್ಯಾದಿಗಳಲ್ಲಿ ಇರುವಂತಹದ್ದಷ್ಟೇ ಹೊರತು ಬೇರೆ ಏನಲ್ಲ. ಇರ್ಲಿ, ಅಂತೂ ಪಿತಾಮಹ ಇವರ ಇರವು ಅಂದ್ರೆ ಸ್ಥಿತಿ ಅಂದ್ರೆ ಈಗಿನ ಸ್ಥಿತಿಯನ್ನು ಅವರು ಹೇಳತೊಡಗಿದರು. ಅಂದ್ರೆ ಈತನ ಮನಸ್ಸಿನಲ್ಲಿದ್ದವರಿಗೆ ಗೊತ್ತಾಯ್ತು ಅಂತ ಆದ್ರೆ ಅದು ಹೇಗೆ ಅಂತ ಆತ ಪ್ರಶ್ನಿಸ್ಕೊಂಡು, ನೀವು ಹೇಗೆ ತಿಳಿದ್ರಿ ಅಂತ. ಅದಕ್ಕೆ ಅದೆಲ್ಲವೂ ತಿಳಿಯುತ್ತದೆ, ಅದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇದೆ ಎಂಬುದಾಗಿ ಹೇಳಿ, ಈಗ ತಿಳಿಬೇಕಾದಂತಹದ್ದು ಬೇರೆ ಇದೆ. ನಿನ್ನ ತಂದೆ ತಾಯಿ ಅಜ್ಜ ಇವರೆಲ್ಲ ಏನಾದ್ರು ಅಂತ ಹೇಳುವಂತಹದ್ದನ್ನು ತಿಳಿಯಬೇಡವೇ? ಅವರು ಯಾಕೆ ಏನೇನಾದ್ರು ಎಂಬಂತಹದ್ದನ್ನು ಕೂಡ ನಾನು ಹೇಳಬೇಕಾಗ್ತದೆ ಎಂಬುದನ್ನು ಮುನಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಹಿರಿಯರ ವಿಷಯಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ. ಕೇಳುವುದೂ ಹಾಗೆ ಕೇಳುತ್ತಿರಲಾಗಿ ಉಸಿರ್ದರ್ ಹೇಳಿದರು. ಭವದೊಳ್ ಬರ್ದಿದ, ಜನ್ಮ ಜನ್ಮಾಂತರಗಳಲ್ಲಿ ಬಂದ, ಜೀವನ ಮಾಡಿದ, ಕಷ್ಟಪಟ್ಟ ಮಾತರ ಪಿತರರಂ ತಂದೆ ತಾಯಂದಿರು. ಮಾತರ ಪಿತರ ಅಂದ್ರೆ ತಾಯಿ ಮತ್ತು ತಂದೆ ಎಂಬತ್ತ, ತಾಯಿ ತಂದೆಗಳು. ಪಿತಾಮಹರ ಇರವಂ, ಅಲ್ಲಿ ಮಾತರ ಪಿತರರ ಮತ್ತು ಪಿತಾಮಹರ ಎಲ್ಲ ಒಟ್ಟಿಗೆ ಅದು. ಇಲ್ಲಿ ಮಾತರ ಪಿತರರಂ ಪಿತಾಮಹರಿರವಂ, ಇರವಂ ಎಂಬುದು ಎರಡಕ್ಕೂ, ಅಲ್ಲಿ ಮಾತರ ಪಿತರರ ಅವರಿಗೂ ಪಿತಾಮಹರಿಗೂ ಸಂಬಂಧಪಟ್ಟಂತಹದ್ದು. ಮಾತರ ಪಿತರರಂ ಅಂದ್ರೆ ತಂದೆ ತಾಯಿಗಳನ್ನು, ಪಿತಾಮಹರ ಇರವಂ ಅಜ್ಜನ
ಇರವನ್ನು ಸ್ಥಿತಿಯನ್ನು ಅಂದರೆ ಎಲ್ಲರ ಸ್ಥಿತಿಯನ್ನು ಎಂಬ ಅರ್ಥ. ಆ ಮಧ್ಯದಲ್ಲಿ ಮಾತರ ಪಿತರ ರಂ ಎಂಬ ದ್ವಿತೀಯ ವಿಭಕ್ತಿ ಯಾಕೆ ಬಂತು ಅಂತ ಕೇಳಿದ್ರೆ ಅದು ಬಂದಿದೆ. ತಂದೆ ತಾಯಂದಿರನ್ನು ಅಜ್ಜನ ಇರವನ್ನು, ತಂದೆ ತಾಯಂದಿರ ಮತ್ತು ಅಜ್ಜನ ಇರವನ್ನು ಎಂಬ ಅರ್ಥ. ಹಾಗೆ ಅವ ಹೇಳಿದಂತಹದ್ದು ಇರವನ್ನು ಕುರಿತು, ಸ್ಥಿತಿಯನ್ನು ಕುರಿತು ಹೇಳಿದಂತಹದ್ದು. ತಂದೆ ತಾಯಿಗಳನ್ನು ಕುರಿತು ಹೇಳಿದ್ದು ಅಂತ ಮಾತ್ರ ಅಲ್ಲ, ಅವರ ಸ್ಥಿತಿ ಏನು ಎಂಬುದನ್ನು ಹೇಳ್ತಾ ಇದ್ದಾನೆ. ಆಗ ಈತನಿಗೆ ಇನ್ನಷ್ಟು ಆಶ್ಚರ್ಯವಾಗಿರಬೇಕು. ಈ ಮುನಿಗಳು ನಿಜವಾಗಿ ಜ್ಞಾನಿಗಳು, ಇವರಲ್ಲಿ ನಾನು ತಪ್ಪನ್ನು ಮಾಡಿ ಆಯಿತು, ಇನ್ನು ಅವರು ಹೇಳಿದ್ದನ್ನು ನಾನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬೇಕು ಎಂಬಂಥ ಭಾವನೆ ಇವನಲ್ಲಿ ಬಂದಿದೆ. ಈಗ ಜನ್ಮಾಂತರದಿಂದ ಕಷ್ಟಪಡುವಂತಹ ಸ್ಥಿತಿ ಯಾಕೆ ಬರ್ತದೆ ಎಂಬುದನ್ನು ಹೇಳ್ತಾನೆ. ಹಿಂಸೆಯಿಂದ ಬರ್ತದೆ ಎಂಬುದನ್ನು ಹೇಳ್ತಾ ಇರುವಂತಹ, ತನ್ನನ್ನು ತಾನು ಕೊಂದುಕೊಳ್ಳುವಂತಹದ್ದು ಕೂಡ ಒಂದು ರೀತಿಯ ಹಿಂಸೆಯೇ. ಆದ್ದರಿಂದ ಆ ಹಿಂಸೆ ಮಾಡುವಂತಹ ಸಂದರ್ಭದಲ್ಲಿ ಹಿಂಸೆಯಿಂದ ಪರಿಣಾಮ ಏನಾಯಿತು ಎಂಬ ವಿಷಯಗಳನ್ನು ನಿರೂಪಿಸುವುದಕ್ಕೆ ಮುನಿಗಳು ತೊಡಗಿದ್ದಾರೆ. ಅದನ್ನು ಉಸಿರ್ದರ್ ಅವರ ಹಿರಿಯರು ಏನಾಗಿದ್ದಾರೆ ಎಂಬಂತಹ ಸ್ಥಿತಿಯನ್ನು ತಿಳಿಸಲು ಪ್ರಾರಂಭಿಸಿದರು ಎಂಬುದಾಗಿ ಕವಿ ನಿರೂಪಣೆ ಮಾಡಿದ್ದಾನೆ. ನಮಸ್ಕಾರ.